ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಬಡವರಲ್ಲ, ಬುದ್ಧಿವಂತರು. ವಿ ಮೋಹನ್ ಕೃಷ್ಣ. ಕೆಜಿಎಫ್ ತಾಲೂಕಿನ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಎಲ್ಲ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆರ್ಕೆ ಫೌಂಡೇಶನ್ ವತಿಯಿಂದ ಉಚಿತ ಪುಸ್ತಕ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ವಿ ಮೋಹನ್ ಕೃಷ್ಣ ಅವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಹೆಚ್ಚು ಬುದ್ಧಿವಂತರು ಮತ್ತು ಜ್ಞಾನಿಗಳಾಗಿರುತ್ತಾರೆ ಎಂದು ತಿಳಿಸಿದರು. ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ನನ್ನ ಅಳಿಲು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಗಳು ವಿ ಮೋಹನ್ ಕೃಷ್ಣ, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ರವಿರೆಡ್ಡಿ ಸರ್, ಸಿಆರ್ಪಿ ಸುಬ್ರಹ್ಮಣ್ಯ ಸರ್, ವೆಂಕಟೇಶ್ ಸರ್, ವಕೀಲರಾದ ಮುನ್ ವೆಂಕಟೇಗೌಡ, ಮುಖಂಡರಾದ ತಿಪ್ಪಣ್ಣ, ಆನಂದ್, ಕೃಷ್ಣಪ್ಪ, ಗಂಗಿರೆಡ್ಡಿ, ನಂದೀಶ್ ಬಾಬು, ಸೂರ್ಯ, ಎಲ್ಲ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಹರಿಚಿನ್. ಅವರಿಗೆ ದೇವರು ಒಳ್ಳೆ ಆಯಸ್ಸು, ಆರೋಗ್ಯ, ಅವರ ಕುಟುಂಬವನ್ನ ನೆಮ್ಮದಿಯಾಗಿಟ್ಟಿರ್ಲಿ, ಅವ್ರಿಗೆ ಇನ್ನೊಂದು ಸಂಪತ್ತು ಕೊಡ್ಲಿ, ನಮ್ಮಂತವರಿಗೆ ಸಹಾಯ ಮಾಡಲಿ, ಭಾರತದ ಭವಿಷ್ಯತ್ತನ್ನ ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹೆಜ್ಜೆ ಮುಂದೆ ಇಟ್ಟು ಅಂತ ಹೇಳಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅದೇ ರೀತಿ ನಮ್ಮ ಕೆಜಿಎಫ್ ತಾಲೂಕಿನ ಸಂಘದಲ್ಲಿ ಅಧ್ಯಕ್ಷರಾಗಿದ್ದು ರೀಸೆಂಟ್ ಆಗಿ ನಿವೃತ್ತಿಯಾಗಿದ್ದಾರೆ ರವಿರೆಡ್ಡಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಾಲೆ ಯಾವ್ದಪ್ಪ ಅಂದ್ರೆ ಸರ್ಕಾರಿ ಶಾಲೆ. ಯಾವ ಕುಂತ್ಕೋಬಿಡಿ ನಾವು ಸರ್ಕಾರಿ ಶಾಲೆ ಹೋಗ್ತಾ ಇದ್ದೀವಿ ಅಂತ. ನಾನು ಸುಮಾರು ದಿವಸದಿಂದ ಸರ್ಕಾರಿ ಶಾಲೆಗಳು ಹೋರಾಡ್ತಾ ಇದ್ದೀನಿ. ನನಗೂ ನೋವು ಅನ್ಸುತ್ತೆ. ನಾವು ಓದೋದ್ರಿಂದ ಇವತ್ತ ನಮ್ಮ ಟೀಚರ್ಸ್ಗೂ ಇವಾಗಿರೋ ಟೀಚರ್ಸ್ ಬಹಳಷ್ಟು ವ್ಯತ್ಯಾಸ. ಅವರ ಪರಿಸ್ಥಿತಿ ನೋಡಿ ಟೈಮ್ ಆಯ್ತು ಹೋಗೋಣ ಅಂತಾರೆ. ನೆನ್ನೆ ಒಂದು ಶಾಲೆ ಹೋಗಿ ಲೂಸ್ ಆದ್ರೆ ಸೊ ನಮ್ಮ ಸ್ಟೇಟ್ನ ಒಂದು ಹೆಸರನ್ನ, ಕೀರ್ತಿಯನ್ನ ನಮ್ಮ ಭಾರತದಲ್ಲಿ ಗುರುತಿಸಿ ನಾವು ಪ್ರತಿಜ್ಞೆ ಮಾಡಿ, ಮತ್ತೆ ಅದೇ ರೀತಿ ಯಾರು ಕಮ್ಮಿ ಅಲ್ಲ. ಇವತ್ತು 100 ಅಂಕ ಪಡೆಯೋದು, ನಾಳೆ 8 ಅಂಕ ತಗೋದು, ಇವತ್ತು 8 ತಗೊಳ್ಳೋದು, ನಾಳೆ 100 ಬರ್ಬೋದು. ದಯವಿಟ್ಟು ಇವತ್ತು ದಿನ ನಾನು ಸೋತಿನಿ ಅನ್ಕೋಬೇಡಿ. ನಿರಂತರವಾದ ಒಂದು ಶ್ರಮ ಪಟ್ಟು, ನಿರಂತರವಾದ ಒಂದು ಹೋರಾಟ ಮಾಡಿ ನಿಮ್ಮ ಒಂದು ಕನಸನ್ನು ಕಾಣೋದಕ್ಕೆ ನಮ್ಮ ಶಿಕ್ಷಕರ ಒಂದು ಹೆಲ್ಪ್ ತಗೊಂಡು ಮುಂದೆ ಹೋಗಿ ಹೇಳ್ತಾ ನಾನು ಒಳ್ಳೆ ಗ್ರಾಮನ ಕ್ರಾಸ್ ಮಾಡುವ ಉದ್ದೇಶ ನಿಮ್ಮನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ದರ್ಶನಗಳು ಯಾವ ರೀತಿ ಇರಬೇಕು? ಎಲ್ಲ ರಂಗದಲ್ಲೂ ನಾವು ಸಮರ್ಪಿಸಿದ್ದೀವಿ. ಕರೆಕ್ಟ್ ಅಲ್ವಾ? ಎಲ್ಲದಕ್ಕಿಂತ ಈಗ ಹಿರಿಯರು ನಿಮ್ಮನ್ನು ನೋಡ್ಕೊಂಡು ಹೋಗುವಂಥದ್ದು. ಆದ್ರಿಂದ ನಮ್ಮ ಟೀಚರ್ಸ್ ಅವರು ಏನು ಹೇಳ್ತಾರೆ ಅವರ ಮಾತಿಗೆ ಬೆಲೆ ಕೊಟ್ಟು ವಿಶೇಷವಾಗಿ ನಮ್ಮ ತಂದೆ ತಾಯಿಯ ಗೌರವವನ್ನು, ಅವರ ಆಸೆಯನ್ನು ಉಳಿಸುವ ದಿಕ್ಕಿನಲ್ಲಿ ಎಲ್ಲದಕ್ಕಿಂತ ಬೇಕಾಗಿ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋ ಒಂದು ಕಾರ್ಯದಲ್ಲಿ ತೊಡಗಿಸುವಂತ ಇವತ್ತು ಏನು ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಒಂದು ಹಳ್ಳಿ ಸೇವೆ ಮಾಡಬೇಕು ನನ್ನ ಸ್ನೇಹಿತರಿಗೆ ಅಂತ ಬಂದಿದ್ದೀವಿ. ಈ ಒಂದು ಸದುಪಯೋಗವನ್ನು ಬಳಸ್ಕೊಂಡು ತಾವೆಲ್ಲರೂ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು. ನನ್ನ ರವಿರೆಡ್ಡಿ ಸರ್ ಹೇಳಿದ ಮಾತುಗಳಿಗೆ ಶಿಕ್ಷಕರಿಗೆ ಇವೆಲ್ಲ ಒಂದು ಪೀಠರಾಗಿ ನನ್ನ ಟೀಚರ್ಸ್ ಅವರು ಸರ್ಕಾರಿ ಶಾಲೆ ಹೋಗುವಾಗ ಎದುರು ಬಡ ಮಕ್ಕಳು ದಯವಿಟ್ಟು ಕ್ಷಮಿಸಿದ ಅಪರಾಧ ಮಾಡಬಾರ್ದು. ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳು ಬುದ್ಧಿವಂತ ಮಕ್ಕಳು. ಯಾರು ಸರ್ಕಾರಿ ಶಾಲೆಗೆ ಯಾವ ಮಕ್ಕಳು? ಬುದ್ಧಿವಂತ ಮಕ್ಕಳು. ಯಾರು? ಇವಾಗ ಈ ಮಕ್ಕಳನ್ನ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಆಗಿದೆ ಅವ್ರನ್ನ ಬಿಟ್ಟು ಆಂಗ್ಲ ಶಾಲೆ ಬಿಟ್ಟಿದ್ರೆ ಪ್ರೈವೇಟ್ ಸ್ಕೂಲ್ಸ್ ಐತಲ್ಲ ಅವ್ರನ್ನ ಕೇಳಿಸ್ಬೇಕು. ನಾವೆಂತ ಮಕ್ಕಳು ಸರ್ಕಾರಿ ಶಾಲೆ ಹೋಗೋರು?
ಹಿರಿಯರಿಗೆ ಇದ್ರೆ ಸರಿಯಾಗುತ್ತೆ. ಊರಿನ ಹಿರಿಯರು ನಾವು ಚಿಕ್ಕ ಮಕ್ಕಳು ನಮ್ಗೆ ಸಿಕ್ಕಲ್ಲ ತಾನೆ, ಬೇರೆ ಯಾರು ಸಿಕ್ಕಲ್ಲ ತಾನೆ. ಬಟ್ ನಮ್ಮ ಮನೇಲಿರುವಂತ ಅಪ್ಪ ಕೈಗೆ ಸಿಗ್ತಾನೆ ಇಲ್ವಾ? ಜೋರಾಗಿ ಹೇಳ್ಬೇಕು. ಅಣ್ಣ ಕೈಗೆ ಸಿಗ್ತಾನೆ ಇಲ್ವಾ? ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಅವ್ಯವಸ್ಥೆಗಳಾಯ್ತೆ ಅಪ್ಪ, ದಯಮಾಡಿ ಇದನ್ನ ಸರಿಪಡಿಸಿ ಅಂತ ನಾವು ಪ್ರತಿಯೊಬ್ಬರು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ಅರ್ಥ ಆಯ್ತಾ? ಮಾಡ್ತೀರಾ ಕೆಲಸ? ಸೊ ಇವತ್ತು ನಾನಿಲ್ಲೊಂದು ಈ ವೇದಿಕೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೂರಲ್ಲಿ ನಾಳೆ ಕಾವಡಿ ಹಬ್ಬ ಇರೋದು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಶಿಕ್ಷಕದ ವರ್ಗದವರು ನಿಮಗೆ ಮಾಡ್ತಾ ಇರುವಂತ ಪಾಠ, ನೀವು ಪಡೆಯುವಂತ ಪ್ರತಿ ವರ್ಷ ಅಂಕ ಅಂದ್ರೆ ಮಾರ್ಕ್ಸ್ ಪ್ರತಿ ವರ್ಷ ಬರ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ರಲ್ಲ, ಅವ್ರದ್ದು ಒಂದು ಪೇಪರ್ ಬರೀ, ಯಾರಿಗಾದ್ರು ಒಂದು ಎಕ್ಸೆಲ್ ಬೇಕಾದ್ರೆ ಮಾಡಿಸ್ಬೋದು. 10 ವರ್ಷ ಕಳೆದ ನಂತರ ಆ ಪುಸ್ತಕ ನೋಡಿ, ನಿಮ್ಮ ಅಂಕ ಎಷ್ಟಿರುತ್ತೆ ನೋಡಿ, ಅವ್ರ ಅಂಕ ಎಷ್ಟಿರುತ್ತೆ ನೋಡಿ. ಅದೇ ರೀತಿ ಈ ಬಡಮಾನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ವ್ಯಕ್ತಿ ಯಾವ ಸ್ಥಾನದಲ್ಲಿ ಇರ್ತಾರೆ ನೋಡಿ, ಕಾನ್ವೆಂಟ್ ಅಲ್ಲಿ ಹೋಗ್ತಾ ಇರೋಂಥ ವ್ಯಕ್ತಿ ಯಾವ ಸ್ಥಾನದಲ್ಲಿ ಇರ್ತಾರೆ ನೋಡಿ. ಬಹುಶಃ ಮಕ್ಕಳಿಗೆ ಅರ್ಥ ಆಗಲ್ಲ, ತಾವು ಪಾಠ ಮಾಡಿದಾಗ ಹೇಳಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಇದ್ರ ಅರ್ಥ ಇಷ್ಟೇ ಮಕ್ಕಳೇ, ಸರ್ಕಾರಿ ಶಾಲೆಯಲ್ಲಿ ನಾವು ಯಾರು ಓದ್ತಾ ಇದ್ದೀರಲ್ಲ ಅವ್ರಿಗಿಂತ ನಾವು ಬುದ್ಧಿವಂತರು. ನಾವೇನು ನಿಜವಾಗ್ಲೂ ಬುದ್ಧಿವಂತರು. ಬುದ್ಧಿವಂತ ಅಂದ ತಕ್ಷಣ ಜೋರಾಗಿ ಹೇಳುತ್ತೆ. ನಮ್ಮ ಆರ್ಕೆ ಫೌಂಡೇಶನ್ ಮೋಹನ್ ಕೃಷ್ಣ ಅವರು ಏನ್ ಮಾಡ್ತಾ ಇದ್ದಾರೆ, ಫ್ರೀ ಬುಕ್ಸ್ ಅನ್ನ ಕೊಡುವಂತ ಒಂದು ಪ್ರೋಗ್ರಾಮ್ ಇದು. ನಾವು ಕಳೆದ 1 ತಿಂಗಳಿಂದ ಈ ಕಾರ್ಯಕ್ರಮವನ್ನ ಬೇರೆ ಬೇರೆ ಸ್ಕೂಲ್ಸ್ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಾಸ್ತಿ ಎರಡು ಮಾತಾಡಬೇಕಂತ ಡಿಫ್ರೆಂಟ್ ಆಗೈತೆ ಸರ್ ಶಾಲೆ. ಆರ್ಕೆ ಫೌಂಡೇಶನ್ ಮೋಹನ್ ಕೃಷ್ಣ ಸರ್ ಅವರು ಜಯಮಂಗಲ ಗ್ರಾಮವನ್ನ ಹಿಡಿಯಲ್ಲ ಶಾಲೆನಲ್ಲಿ ಕೂಡ ಸರ್ಕಾರಿ ಶಾಲೆ ಇದೆ. ಆ ಶಾಲೆಗೆ ವರ್ಷ ಇದೇ ರೀತಿ ಬಂದು ಕೊಟ್ಟು ಅವ್ರು ಕೂಡ ದೇವರು ಆರೋಗ್ಯ ಐಶ್ವರ್ಯ ಇನ್ನಷ್ಟು ಮತ್ತಷ್ಟು ಕೊಡ್ಲಿ ಅಂತ ಆಸೆ. ಇದೇ ರೀತಿ ಬೆಳಗ್ಲಿ ಅಂತ, ಯಾಕಂದ್ರೆ ಮಧ್ಯಾಹ್ನ ಬೆಳೀತಾ ಇದೆ. ಅವ್ರ ಉಜ್ವಲ ಭವಿಷ್ಯ ಚೆನ್ನಾಗಾಗ್ಲಿ, ನಮ್ಮ ಗ್ರಾಮವನ್ನ ಮತ್ತು ನಮ್ಮ ಮಕ್ಕಳನ್ನ ಇದೇ ರೀತಿ ಸದಾ ಚಿರುಳ ಸಾಕ್ಲಿ ಅಂತ ದೇವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ಸಂಖ್ಯೆಯವರು ಇಲ್ಲಿ ಆಸೀನರಾಗಂತ ವೇದಿಕೆ ಎಲ್ಲರೂ ಕೂಡ ನಾನು ಚಿರುಳಿ ಆಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮತ್ತೆ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ರವಿ ಸರ್ ಅವರು ಕೂಡ ನಾವು ಚಪ್ಪಾಳೆ ಮೂಲಕವೇ ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸೋಣ. ಐದನೇ ಕ್ಲಾಸ್ ಮಾತ್ರ ಬನ್ನಿ ಬಿಡಲ್ಲ ಬನ್ನಿ ನಾಲ್ಕನೇ ಕ್ಲಾಸ್ ಬನ್ನಿಪ್ಪ ನಾಲ್ಕನೇ ಕ್ಲಾಸ್ ಬನ್ನಿ ಲೈನಲ್ಲಿ ನಾಲ್ಕನೇ ಕ್ಲಾಸ್ ಬನ್ನಿ